ಹೆಲೋ ಫ್ರೆಂಡ್ಸ್, ಕುಕ್ ವಿತ್ ವಿಹಾನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಸೂಪರ್ ಟೇಸ್ಟಿ ಸಿಂಪಲ್ ಆಗಿರುವಂತಹ ಬೆಂಡೆಕಾಯಿ ಫ್ರೈ ರೆಸಿಪಿಯೊಂದಿಗೆ ಬಂದಿದ್ದೀನಿ. ರೆಸಿಪಿ ತುಂಬ ಸಿಂಪಲ್ಲು ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಕೆಲವೊಂದು ಟಿಪ್ಸನ್ನು ಉಪಯೋಗಿಸ್ಕೊಂಡು ಮಾಡಿದ್ರೆ ಎಕ್ಸಾಕ್ಟ್ಲಿ ಲೋಳೆ ಇಳ್ದಂಗೆ ಫ್ರೆಶ್ ಆಗಿ ಬೆಂಡೆಕಾಯಿ ಫ್ರೈನ ಮಾಡ್ಬೋದು. ಮೊದಲಿಗೆ ನಾನು ಒಂದು ಈಗ ಸ್ಟೀಲ್ ಬಾಣಲಿಯನ್ನು ನಾನ್ ಸ್ಟಿಕ್ ಕಡಾಯಿ ಥರ ಮಾಡ್ಕೋತಾ ಇದ್ದೀನಿ. ಈಗ ನೋಡ್ತಿರ್ಬೋದು, ಒಂದು 2 ಚಮಚದಷ್ಟು ಎಣ್ಣೆ ಹಾಕಿ ಅದೇನು ಹೊಗೆ ಬರುತ್ತಲ್ಲ ಅಲ್ಲಿ ತನಕ ಕಾಯಿಸಿ ಅದನ್ನು ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡ್ರೆ ಫ್ಲೇಮನ್ನು ಆಫ್ ಮಾಡಿಬಿಡಿ. ನಮ್ದು ಈ ಸ್ಟೀಲ್ ಕಡಾಯಿ ನಾನ್ ಸ್ಟಿಕ್ ಕಡಾಯಿ ಆಗುತ್ತೆ. ಇದರಿಂದ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂತಹ ಬೆಂಡೆಕಾಯಿನ ಫ್ರೈ ಮಾಡಬೇಕಾಗುತ್ತೆ. ಬೆಂಡೆಕಾಯಿ ನೀಟಾಗಿ ತೊಳೆದು ಅದರಲ್ಲಿ ಒಂದು ಡ್ರಾಪಷ್ಟು ನೀರು ಇರಬಾರ್ದು, ಆ ರೀತಿ ಅದನ್ನು ಒರೆಸ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದು ಸಹ ಮೊದಲನೇ ಟಿಪ್ಪು. ಏಕೆಂದರೆ ಅದರಲ್ಲಿ ಲೋಳೆ ಬಂತು ಅಂದರೆ ನಿಜವಾಗ್ಲೂ ಅದ್ರಲ್ಲಿ ತಿನ್ನೋಕ್ಕಾಗಲ್ಲ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸುಮಾರು 5 ರಿಂದ 6 ನಿಮಿಷಗಳ ಕಾಲ ನಾನು ನೀಟಾಗಿ ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಡಾಯಿಯನ್ನು ಫಸ್ಟು ಪ್ರೀ ಹೀಟ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಬೆಂಡೆಕಾಯಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಅದನ್ನು ತೆಗೆದಿಟ್ಕೊಂಡು ಅದಕ್ಕೆ ನಾನು ನಾರ್ತ್ ಸ್ಟೈಲಲ್ಲಿ ನಾನಿವತ್ತು ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ನಾನಿವಾಗ ಸಾಸಿವೆ ಎಣ್ಣೆನ ಉಪಯೋಗಿಸ್ಕೊಂಡು, ಸಾಸಿವೆ ಎಣ್ಣೆ ತುಂಬ ಸ್ಟ್ರಾಂಗ್ ಇರುತ್ತೆ, ಅದನ್ನು ಸಹ ಹೊಗೆ ಬರೋ ತನಕ ನಾವು ಕಾಯಿಸ್ಕೋಬೇಕಾಗುತ್ತೆ. ಹೊಗೆ ಬಂದಮೇಲೆ ನಾನು ಫ್ಲೇಮ್ ಆಫ್ ಮಾಡಿ ಅದಕ್ಕೆ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಇದರಿಂದ ಅದ್ರ ಸ್ಟ್ರಾಂಗ್ ಫ್ಲೇವರ್ ಕಡಿಮೆ ಆಗುತ್ತೆ. ಆಮೇಲೆ ಸ್ವಲ್ಪ ಎಣ್ಣೆ ತಣ್ಣಗಾದ್ಮೇಲೆ ಜೀರಿಗೆ ಮತ್ತು 1 ಚಮಚದಷ್ಟು ನಾನು ಶುಂಠಿಯನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಫ್ರೈ ಮಾಡಿದ್ದೀನಿ. ಇವಾಗ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. 1/4 kg ಬೆಂಡೆಕಾಯಿ ತೊಗೊಂಡಿದ್ದೆ, ಬಟ್ ಅದು ಫ್ರೈ ಆದಮೇಲೆ ಬರೀ ಮುಷ್ಟಿಯಷ್ಟು ಆಗುತ್ತೆ. 1 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಫ್ಲೇಮನ್ನು ಆಮೇಲೆ ಆನ್ ಮಾಡಿಕೊಂಡೆ. ಈಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಇದಕ್ಕೆ ಜಾಸ್ತಿ ಮಸಾಲೆಗಳು ಏನು ಬೇಕಾಗಿಲ್ಲ, ಬಟ್ ಟ್ರಸ್ಟ್ ಮೀ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಪಿಂಕ್ ಕಲರ್ ಬಂದಾದಮೇಲೆ ನಾವೇನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಇದನ್ನು ಬೆಂಡೆಕಾಯನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ನಾನು 1 ಟೀ ಸ್ಪೂನಷ್ಟು ಧನಿಯಾ ಪೌಡರು, 1 ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಮತ್ತು ಅರ್ಧ ಟೀ ಸ್ಪೂನು ಗರಂ ಮಸಾಲ, ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಚಮಚದಷ್ಟು ಚಾಟ್ ಮಸಾಲ, ಇಷ್ಟೇ ಮಸಾಲೆಗಳನ್ನು ಹಾಕಿ ನೀಟಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಮಸಾಲೆಗಳು ಸುಟ್ಟೋಗಿ ಫ್ಲೇವರ್ ತುಂಬ ಚೆನ್ನಾಗಿ ಬರೋದೇ ಇಲ್ಲ. ಈಗ ನೀಟಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನೆಲ್ಲ ನೀಟಾಗಿ ಕಂಬೈನ್ ಮಾಡ್ಕೊಂಡಿದ್ದೆ. ನಾವು ಆಲ್ರೆಡಿ ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ದರಿಂದ ಇದು ಪ್ರೋಸೆಸ್ಸು ತುಂಬ ಕಡಿಮೆ ಆಗುತ್ತೆ. ಇವಾಗ ನಾನು ಫ್ಲೇಮನ್ನು ಕಂಪ್ಲೀಟಾಗಿ ಆಫ್ ಮಾಡಿಬಿಟ್ಟಿದ್ದೀನಿ. ಮಾಡಾದಮೇಲೆ ನಾನು 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ತುಂಬ ಬೇಸಿಕ್ ಮಸಾಲೆಯೊಂದಿಗೆ ಈ ಕೊತ್ತಂಬರಿ ಸೊಪ್ಪು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನ ಮುದ್ದೆ ಜೊತೆ, ಯಾವ ಜೊತೆನಾದರೂ ತಿನ್ಬೋದು. ಸಖತ್ತಾಗಿರುವಂಥ ಈ ಬೆಂಡೆಕಾಯಿ ಫ್ರೈನ ನೀವು ಮನೇಲಿ ಮಾಡ್ಕೊಳ್ಳಿ. ಯಾರು ಬೆಂಡೆಕಾಯಿ ಇಷ್ಟಪಡಲ್ವೋ ಡೆಫಿನೆಟ್ಲಿ ಈ ರೀತಿ ಒಂದ್ಸರಿ ಮಾಡ್ಕೊಳ್ಳಿ. ಎಲ್ಲರಿಗೂ ಈ ರೀತಿ ಬೆಂಡೆಕಾಯಿ ಫ್ರೈ ಇಷ್ಟ ಆಗುತ್ತೆ. ತುಂಬ ಈಸಿ, ಸಿಂಪಲ್ ಮತ್ತು ಸಿಂಪಲ್ ಸಾಮಾನಿಂದ ಮಾಡಿರುವಂಥ ಟೇಸ್ಟಿಯಾಗಿರುತ್ತೆ.